ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನ ಆದರದಿ ಕೇಳುವುದು. ಕಡು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸೆಂದು ಎಂದೆಂದು. ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಕರುಣಾಸಂಧಿಯಲ್ಲಿ 5ನೇ ಪದ್ಯ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ. ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನು ರಮಾ ಧವನ ನೊಳಿಸಲರಿಯದೆ ಪಾಮರರು ಬಳಲುವರು ಭವದೊಳಗೆ. ಇಲ್ಲಿ ಹೇಳ್ತಾ ಇದ್ದಾರೆ ಪರಮಾತ್ಮ ಎಂಥ ಕರುಣಾ ಸಮುದ್ರ ಅಂತಂದರೆ, ಮಲಗಿ ಪರಮಾದರದೆ ಶಬ್ದಕ್ಕೆ ಲಕ್ಷ ಕೊಡ್ರಿ. ಆರಾಮಿದ್ದು ಮಲಗೋದಲ್ಲ, ಆರಾಮಿಲ್ಲ, ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಮಲ್ಕೋತೇನೆ. ಆದರೆ ಭಕ್ತಿಯಿಂದ ಪರಮಾತ್ಮನ ಭಜನೆಯನ್ನು ಸ್ತೋತ್ರವನ್ನು ಮಾಡಿದರೆ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಕುಳಿತು ಕೇಳುವ ಅಂತ ನೋಡ್ರಿ ಎಂಥ ಕರುಣಾ ಸಮುದ್ರ ಇದ್ದಾನೆ. ಕರುಣಾ ಸಂಧಿಯಲ್ಲಿ ಹೇಳ್ತಾ ಇದ್ದಾರೆ ಅದು. ಹಾಗಂತ ಹೇಳಿ ಮಲ್ಕೊಂಡು ಹಾಡಬೇಕು ಅಂತಿಲ್ಲ, ಮಲ್ಕೊಂಡು ಸ್ತೋತ್ರ ಮಾಡಬೇಕು ಅಂತಿಲ್ಲ, ನಿನಗೆ ಆರಾಮಿಲ್ದಾಗ ಅದು. ಕುಳಿತು ಪಾಡಲು ನಿಲ್ಲುವ, ನೀನು ಕುಳಿತುಕೊಂಡು ಸ್ತೋತ್ರ ಮಾಡ್ತಾಯಿದ್ರೆ ನಿನ್ನ ಎದುರಿಗೆ ನಿಂತುಕೊಂಡು ಕೇಳ್ತಾನೆ. ಪುಂಡಲೀಕ ಹಾಡಿದರೆ ಎದುರಿಗೆ ನಿಂತು ಕುಣಿದ್ಲಿಲ್ಲೇನು, ಅಲ್ಲೇ ನಿಂತು ಬಿಟ್ಟಿದ್ದಾನಲ್ಲ. ನಿಂತರೆ ನಲಿವ, ನೀನು ಸಂತೋಷದಿಂದ ನಿಂತು ಭಜನೆ ಮಾಡಿದರೆ, ಸ್ತೋತ್ರ ಮಾಡಿದರೆ ಪರಮಾತ್ಮ ಸಂತೋಷದಿಂದ ನಿನ್ನ ಎದುರಿಗೆ ಕುಣಿತ. ನಲಿದರೆ ಒಲಿವೆ ನಿಮಗೆಂಬ, ನೀನು ಸಂತೋಷದಿಂದ ಅತ್ಯಂತ ಹರುಷದಿಂದ ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಆ ಪರಮಾತ್ಮನನ್ನು ಭಕ್ತಿಯಿಂದ ಸಂತೋಷದಿಂದ ಕುಣಿದು ಹಾಡಿದರೆ ಆ ಪರಮಾತ್ಮ ನಿನಗೆ ಅನುಗ್ರಹ ಮಾಡ್ತಾನೆ. ಸುಲಭನೋ ಹರಿ, ಪರಮಾತ್ಮ ಹೇಳ್ತಾ ಇದ್ದಾರೆ, ಸುಲಭನೋ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸುಲಭ ಅಂತಂದರೆ ಪರಮಾತ್ಮ ಭಕ್ತರಿಗೆ ಬೇಗ ಬಂದು ಒಲ್ತಾನೆ. ಅದಕ್ಕೆ ಹೇಳಿದ ತನ್ನವರನ ಅರೆಗಳಿಗೆ ಬಿಟ್ಟಗಲನು. ತನ್ನ ಭಕ್ತರನ್ನು ಒಂದು ಕ್ಷಣವೂ ಬಿಟ್ಟಿರೋದಿಲ್ಲ, ಅವ್ರ ಜೊತೆಗೇ ಇರ್ತಾನೆ. ರಮಾಧವನೊಲಿಸಲರಿಯದೆ ಅಂತಹ ಕರುಣಾ ಸಮುದ್ರನಾಗಿರುವಂತಹ ಆ ಪರಮಾತ್ಮನನ್ನು ಒಲಿಸದೆ ಪಾಮರರು, ಮೂರ್ಖರು ಧರೆಯೊಳಗೆ ಭೂಮಿಯೊಳಗೆ ಬಳಲ್ತಾರೆ. ಏನು ಸಿಕ್ಕಿಲ್ಲ ಅದಿಲ್ಲ ಅಂಥೇಳಿ ಇದಾಗ್ತಾರೆ. ಆದ್ದರಿಂದ ಆ ಪರಮಾತ್ಮನನ್ನು, ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮನನ್ನು ಒಲಿಸ್ಕೋಬೇಕಾಗಿದ್ದರೆ ಪ್ರತಿ ಕ್ಷಣಕ್ಕೆ, ಅದಕ್ಕೆ ದಾಸರು ಹಾಡಿದರು, ಪ್ರತಿ ಕ್ಷಣಕ್ಕೆ ನೆನೆ ಹರಿಯ, ಪ್ರತಿ ಕ್ಷಣಕ್ಕೆ ನೆನೆ ಲವಕ್ಕೆ ತ್ರುಟಿಗೆ ನೆನೆ ಇರುಳು ಹಗಲು ನೆನೆ ಹರಿಯ ಮನವೇ. ಏ ಮನಸ್ಸೇ, ಅದು ಇದು ಧ್ಯಾನ ಮಾಡುವ ಬದಲಾಗಿ ಆ ಪರಮಾತ್ಮನ ಪ್ರತಿ ಕ್ಷಣದ ಸಣ್ಣ ಭಾಗವಾದ ಲವತ್ರುಟಿಗೂ ಆ ಪರಮಾತ್ಮನ ನೆನೆಸು. ಭಕ್ತಿಯಿಂದ, ಪರಮಾದರದಿ ಅಂದರೆ ಭಕ್ತಿಯಿಂದ, ಶ್ರದ್ಧೆಯಿಂದ ನೀನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ, ಮಮಸ್ವಾಮಿ ಅಂತೇಳಿ ಎಲ್ಲವನ್ನು ನೀನೇ ಮಾಡಿಸ್ತಾ ಇದೆಯಪ್ಪ ಪರಮಾತ್ಮ ಅಂತ ಹೇಳಿ ಭಕ್ತಿಯಿಂದ ಅವನನ್ನು ನೆನೆಸ್ರಿ. ಆಗ ಪರಮಾತ್ಮ ಅಂಥ ಭಕ್ತರನ್ನು ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ, ಅಲ್ಲೇ ಇರ್ತಾನಂತ. ಇದನ್ನು ಗೊತ್ತಾಗದೆ ಮೂರ್ಖರು ಭೂಮಿಯಲ್ಲಿ ಅದಾಗಿಲ್ಲ ಇದಾಗಿಲ್ಲ ಅಂಥೇಳಿ ದಣದು ಹೋಗ್ತಾರೆ. ಪ್ರತಿ ಕ್ಷಣಕ್ಕೆ ಅವನನ್ನು ಸ್ಮರಣೆ ಮಾಡು. ಆ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ನಿನ್ನನ್ನು ರಕ್ಷಣೆ ಮಾಡ್ತಾನೆ. ಒಂದೊಂದು ಪದ್ಯದಲ್ಲಿಯೂ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡಿ.
ಮನದೊಳಗೆ ತಾನಿಪ್ಪ ಮನವೆಂದೆನಿಸಿಕೊಂಬನು ಮನದ ವೃತ್ತಿಗಳನುಸರಿಸಿ ಭೋಗಂಗಳೇವನು ತ್ರಿವಿಧ ಚೇತನಕ್ಕೆ ಮನವನಿತ್ತರೆ ತನ್ನ ನೇವನು ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಳ್ಪರೆಗಿತ್ತಪನು ಸ್ವರ್ಗಾದಿ ಭೋಗಗಳ. ಮನದೊಳಗೆ ತಾನಿಪ್ಪ, ಮನಸ್ಸೇ ಮುಖ್ಯ ಸಾಧನವಾದುದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಜೀವನ ಮನಸ್ಸಿನಲ್ಲಿ ಇದ್ಕೊಂಡಿದ್ದಾನೆ. ಮನವೆಂದೆನಿಸಿಕೊಂಬನು, ಮನೋಮಯ ಅಂತ ಕರೆಸ್ಕೊಳ್ತಾನೆ. ಮನದ ವೃತ್ತಿಗಳನುಸರಿಸಿ ಬುದ್ಧಿ ಚಿತ್ತ ಅಹಂಕಾರಗಳೆನ್ನುವಂತಹ ಮನದ ವೃತ್ತಿಗಳನ್ನು ಅನುಸರಿಸಿ ತ್ರಿವಿಧ ಚೇತನಕ್ಕೆ ಸಾತ್ವಿಕ ರಾಜಸ ತಾಮಸ 3 ವಿಧರ ಚೇತನರಿಗೆ 3 ಥರದ ಭೋಗಗಳನ್ನು ಕೊಡ್ತಾನೆ. ಸಾತ್ವಿಕರಿಗೆ ಸ್ವರೂಪ ಸುಖ ಭೋಗಗಳನ್ನು, ರಾಜಸರಿಗೆ ಮಿಶ್ರವಾದ ನಿತ್ಯ ಸಂಸಾರ ಸುಖ ದುಃಖ ಮಿಶ್ರ ಭೋಗಗಳನ್ನು, ತಾಮಸರಾದ ದೈತ್ಯರಿಗೆ ಕೇವಲ ದುಃಖಾತ್ಮಕವಾದ ಭೋಗಗಳನ್ನು ಕೊಡ್ತಾನೆ. ಈವನು ಅಂದರೆ ಕೊಡ್ತಾನೆ. ಮನಸ್ಸು ಬುದ್ಧಿ ಅಹಂಕಾರ ಚಿತ್ತ ಚೇತನ ಇವುಗಳ ಮನೋವೃತ್ತಿಗಳು ಅಂತ ಅನಿಸ್ಕೊಳುತ್ತೆ. ಮನಸ್ಸಿನಲ್ಲಿ ಇರುವಂತಹ ನಾರಾಯಣನೇ ಆಕಾಶದಲ್ಲಿದ್ದಾನೆ. ಅವನು ಪರಿಪೂರ್ಣನಾದ್ದರಿಂದ ಮನ ಅಂತ ಕರೆಸ್ಕೊಳ್ತಾ ಇದ್ದಾನೆ. ಎಲ್ಲ ಕಡೆಯಲ್ಲೂ ಪ್ರಕಾಶದಿಂದ ಆಕಾಶ ಅಂತ ಅನಿಸ್ಕೊಳ್ತಾನೆ. ಮನವನಿತ್ತರೆ ತನ್ನ ನೇವನು, ಮನಸ್ಸನ್ನು ಯಾರು ತನ್ನಲ್ಲಿ ಇಡ್ತಾರೆಯೋ ಅಂದರೆ ಅರ್ಪಿಸಿದವನಿಗೆ ಯಾವಾಗಲೂ ಮನಸ್ಸಿನಲ್ಲಿ ಪರಮಾತ್ಮನಿಗೇ ಸ್ಥಾನವನ್ನು ಕೊಡಬೇಕು. ಮತ್ಯಾವುದಕ್ಕೂ ಸ್ಥಾನವನ್ನು ಕೊಡಬಾರ್ದು. ಅಂತಹ ಮನವನ್ನು ಇತ್ತರೆ ಅವನಿಗೆ ಪರಮಾತ್ಮ ತನ್ನ ನೇವನು ಅಂತ ಹೇಳ್ತಾ ಇದ್ದಾರೆ. ತನ್ನ ಸ್ವರೂಪವನ್ನೇ ಕೊಡ್ತಾನೆ. ಮನದ ವೃತ್ತಿಗಳನುಸರಿಸಿ ಭೋಗಂಗಳೇವನು ತ್ರಿವಿಧ ಚೇತನಕ್ಕೆ. ಇಲ್ಲಿ ಹೇಳ್ತಾ ಇದ್ದಾರೆ, ಆಯಾ ಜೀವಿಗಳ ಇದನ್ನು ನೋಡಿಕೊಂಡು ಸಾತ್ವಿಕರಿಗೆ ತ್ರಿವಿಧ ಸಾತ್ವಿಕ ರಾಜಸ ತಾಮಸರಿಗೆ ಭೋಗಗಳನ್ನು ಕೊಡ್ತಾನೆ. ಸಾತ್ವಿಕರಿಗೆ ಸುಖ, ತಾಮಸರಿಗೆ ದುಃಖ, ರಾಜಸರಿಗೆ ಸುಖ ದುಃಖ ಮಿಶ್ರವಾದದ್ದು. ಮನವನಿತ್ತರೆ ತನ್ನ ನೇವನು, ಯಾವಾಗಲೂ ಮನದಲ್ಲಿ ಆ ಪರಮಾತ್ಮನಿಗೆ ಸ್ಥಾನ ಕೊಟ್ಟರೆ ತನ್ನನ್ನೇ ಕೊಡ್ತಾನಂತೆ. ಯಾರು ಮನಸ್ಸನ್ನು ತನ್ನಲ್ಲಿ ಇಟ್ಟು ಅವನಿಗೆ ಸಮರ್ಪಿಸುತ್ತಾರೆ ತನ್ನ ಸ್ವರೂಪ ಸುಖವನ್ನೇ ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ತನುವ ದಂಡಿಸಿ ದಿನ ದಿನದಿ ಸಾಧನವ ಮಾಳ್ಪರಿಗಿತ್ತಪನು. ಇಲ್ಲಿ ಹೇಳ್ತಾ ಇದ್ದಾರೆ, ಈ ಶರೀರವನ್ನು ದಂಡಿಸಿ ಸಾಧನ ಮಾಡುವವರಿಗೆ ಇಲ್ಲಿ ಹೇಳ್ತಾರೆ, ಶೋಷಣ ರೂಪವಾಗಿರುವಂತಹ ಕಠಿಣ ವ್ರತಗಳಿಂದ ಶರೀರವನ್ನು ದಣಿಸುವವರಿಗೆ ಸ್ವರ್ಗಾದಿ ಭೋಗಗಳನ್ನು, ಸ್ವರ್ಗ ಭೂಮಿ ನರಕಾದ ಭೋಗಗಳನ್ನು ಕೊಡ್ತಾನೆ. ಹೀಗೆ ಪರಮಾತ್ಮ ಸತ್ವ ರಜ ತಮ ತ್ರಿವಿಧ ಜೀವರಿಗೆ ಅವರವರ ಮನೋವೃತ್ತಿಗಳನ್ನು ಅನುಸರಿಸಿ, ಆ ಮನೋವೃತ್ತಿ ಧರ್ಮಗಳನ್ನು ಅನುಸರಿಸಿ 3 ಥರದ ಭೋಗಗಳನ್ನು ಕೊಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸರ್ವ ಸಾಧನಗಳಲ್ಲಿ ಇಂದ್ರಿಯ ಜಯ ಮುಖ್ಯವಾಗಿದೆ. ಆ ಇಂದ್ರಿಯವನ್ನು ಸರಿಯಾಗಿಟ್ಟುಕೊಂಡು ಇಂದ್ರಿಯಗಳನ್ನು ಯಾವಾಗಲೂ ಸರ್ವ ಇಂದ್ರಿಯಗಳು ಪರಮಾತ್ಮನ ಎದುರಿಗೆ ಇರಬೇಕು, ಪರಮಾತ್ಮನ ಜೊತೆಗೇ ಇರಬೇಕು, ಪರಮಾತ್ಮನ
ಅವನನ್ನೇ ಸ್ಮರಣೆ ಮಾಡ್ತಾ ಇರಬೇಕು. ಅದಕ್ಕೆ ಹೇಳಿದು ಮನದ ವೃತ್ತಿಗಳು ಅನುಸರಿಸಿ ಅಂಥೇಳಿ. ಬರೀ ತನುವನ್ನು ದಂಡಿಸಿ ಸಾಧನ ಮಾಡಿ ಕೊಡ್ತಾನೆ ಸ್ವರ್ಗಾದಿ ಭೋಗಗಳನ್ನು. ಅದರಿಂದ ಮನಸ್ಸು ಪರಮಾತ್ಮನಲ್ಲಿರಬೇಕು ಯಾವಾಗ. ಅತ್ಯಂತ ಭಕ್ತಿಯಿಂದ ಪ್ರತಿ ಕ್ಷಣಕ್ಕೆ ನೆನೆ ಮನೆವೇ, ಪ್ರತಿ ಕ್ಷಣಕ್ಕೆ ಆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನನ್ನು ನೆನೆಸುತ್ತಾ ನಿನ್ನ ವರ್ಣಾಶ್ರಮ ಧರ್ಮಗಳನ್ನು ಮಾಡು. ಅವನ ಸ್ಮರಣೆ ಬಿಡಬೇಡ. ಆಗ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ನಿನಗೆ ಅನುಗ್ರಹವನ್ನು ಮಾಡ್ತಾನೆ. ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಗೈಬರಿಗೆತ್ತಪನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತತಿ ಶೀಘ್ರದಿಂದಲೇ ಸುರಪತನಯ ಸುಯೋಧನರಿಗೆ ತಂತೆ ಕೊಡುತ್ತಿಪ್ಪ. ಇಲ್ಲಿ ಹೇಳ್ತಾ ಇದ್ದಾರೆ, ಪರಮ ಸತ್ಪುರುಷಾರ್ಥ ರೂಪನಾಗಿರುವಂತಹ ಪರಮಾತ್ಮ ಹೇಳ್ತಾ ಇದ್ದಾರೆ. ಪರಮಾತ್ಮ ಪರಮ ಸರ್ವೋತ್ತಮನಾಗಿದ್ದಾನೆ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ. ಸತ್ಪುರುಷಾರ್ಥಗಳು 4 ಧರ್ಮ ಅರ್ಥ ಕಾಮ ಮೋಕ್ಷ ಕೊಡುವನು ಅವನೇ ಅಂತ ತಿಳಿದುಕೊಂಡು ಅತ್ಯಂತ ಭಕ್ತಿಯಿಂದ ಆ ಸರ್ವೋತ್ತಮನಾಗಿರುವಂತಹ ಪರಮಾತ್ಮನನ್ನು ಸರಿಯಾದ ಉಪಾಸನೆಯನ್ನು ಮಾಡಿದಾಗ ಪರಮಾತ್ಮ ಅವನಿಗೆ ಧರ್ಮಾರ್ಥ ಕಾಮಗಳನ್ನು ಕೊಡ್ತಾನೆ. ಇಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ, ಸುಧಾಮ ಶ್ರೀಕೃಷ್ಣ ಹತ್ರ ಬಂದು ಒಣ ಅವಲಕ್ಕಿ ಕೊಟ್ಟ. ಅವನಿಗೆ ಅನರ್ಘ್ಯವಾದ ಫಲವನ್ನು ಕೊಡಲಿಲ್ಲೇನು? ಭಕ್ತರ ಸಕಲ ಇಷ್ಟಗಳನ್ನು ಪೂರೈಸುವ ಭಕ್ತರ ಕಾಮಧೇನು ಆಗಿದ್ದಾನೆ ಪರಮಾತ್ಮ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಕಾಮಧೇನು ಆಗಿರುವಂತಹ ಪರಮಾತ್ಮ ಯಾರು ಅಷ್ಟು ಸರ್ವೋತ್ತಮ ಸರ್ವೋತ್ಕೃಷ್ಟನಾಗಿದ್ದಾನೆ, ಅವನೇ ಎಲ್ಲವನ್ನು ಮಾಡ್ತಾನೆ ಅಂತ ಸದುಪಾಸನೆ ಮಾಡ್ತಾರೆ, ಅವರಿಗೆ ತನ್ನನ್ನೇ ತಾನು ಕೊಡ್ತಾನಂತೆ. ಅದನ್ನು ಮರೆತು ಧರ್ಮ ಅರ್ಥ ಕಾಮಗಳನ್ನು ಬಯಸುವವರಿಗೆ ನಗುತ್ತ ಅತಿ ಶೀಘ್ರದಿಂದಲೇ ಕೊಟ್ಬಿಡ್ತಾನಂತೆ. ತೊಗೊಂಡು ಹೋಗಿ ನಡಿ ಆ ಕಡೆ. ಅದಕ್ಕೆ ಉದಾಹರಣೆ ಕೊಡ್ತೇವೆ. ಸುರಪತನೆಯ ಸುಯೋಧನರಿಗಿತ್ತಂತೆ, ಅರ್ಜುನ ಮತ್ತು ದುರ್ಯೋಧನಿಗೆ ಕೊಟ್ಟಂತೆ ಅಂತ ಹೇಳ್ತಾ ಇದ್ದಾರೆ. ಸುಧಾಮ ಕೊಟ್ಟಂತಹ ಒಂದು ಹಿಡಿ ಅವಲಕ್ಕಿಗೆ ಪರಮಾತ್ಮ ಅವನಿಗೆ ಫಲವನ್ನು ಕೊಡಲಿಲ್ಲೇನು? ಪರಮಾತ್ಮ ಭಕ್ತಿಯನ್ನು ನೋಡ್ತಾನೆ. ಭಕ್ತರ ಕಾಮಧೇನು ಆಗಿರುವಂತಹ ಪರಮಾತ್ಮ ಭಕ್ತರ ಎಲ್ಲ ಇಷ್ಟಗಳನ್ನು ಪೂರ್ತಿ ಮಾಡ್ತಾನೆ. ಭಕ್ತರ ಅವರ ಇದನ್ನು ನೋಡ್ತಾನೆ ಸರಿಯಾಗಿ, ಎಂಥ ಭಕ್ತಿ ಮಾಡ್ತಾ ಇದ್ದಾರೆ ಅಂತ. ಅದನ್ನೇ ಹೇಳ್ತಾರೆ, ಪರಮ ಸತ್ಪುರುಷಾರ್ಥ ರೂಪನು ಅಂತ ಹೇಳ್ತಾ ಇದ್ದಾರೆ. ಪರಮ ಅಂತಂದರೆ ಸರ್ವೋತ್ತಮನಾಗಿದ್ದಾನೆ ಪರಮಾತ್ಮ, ಸರ್ವೋತ್ಕೃಷ್ಟನಾಗಿದ್ದಾನೆ, ಸರ್ವಸ್ವಾಮಿಯಾಗಿದ್ದಾನೆ. ನಾಲ್ಕು ಪುರುಷಾರ್ಥಗಳನ್ನು ಕೊಡುವನು ಅವನೇ ಅಂಥೇಳಿ ಆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನನ್ನು ಪರಮ ಆದರದಿಂದ ಭಕ್ತಿಯಿಂದ ಭಜಿಸಬೇಕು ಅಂತ ಹೇಳ್ತಾರೆ. ಸುಧಾಮ ಭಕ್ತಿಯಿಂದ ಪರಮಾತ್ಮನನ್ನು ಭಜಿಸಿದ್ದಕ್ಕೆ ಕೊಡಲಿಲ್ಲೇನು?
ಆ ಒಣ ಅವಲಕ್ಕಿ ತಂದು ಕೊಟ್ಟಿದ್ದು ನನಗೇನು ಬೇಡ ಅಂದೇನು. ಪರಮಾತ್ಮ ನೋಡ್ತಾನೆ ಭಕ್ತಿ. ಆ ಕುಚೇಲಿನ ಆ ಹಿಡಿ ಅವಲಕ್ಕಿಗೆ ಅವನಿಗೆ ಎಷ್ಟು ಕೊಟ್ಟಿದ್ದಾನೆ ಪರಮಾತ್ಮ. ಸಕಲ ಇಷ್ಟಗಳನ್ನು ಪೂರೈಸುವ ಕಾಮಧೇನು ಆಗಿದ್ದಾನೆ, ಭಕ್ತ ಕಾಮಧೇನು ಆಗಿದ್ದಾನೆ ಪರಮಾತ್ಮ. ಆದ್ದರಿಂದ ಸರಿಯಾಗಿ ಪರಮಾತ್ಮನನ್ನು ತಿಳಿದುಕೊಂಡು ನೀನೇ ಸರ್ವೋತ್ತಮ, ಸರ್ವೋತ್ಕೃಷ್ಟ, ಸರ್ವಸ್ವಾಮಿ, ಮಮಸ್ವಾಮಿ ಅಂತ ತಿಳಿದುಕೊಂಡು ಯಾವ ವರ್ಣದಲ್ಲಿದ್ದೀರಿ, ಯಾವ ಆಶ್ರಮದಲ್ಲಿದ್ದೀರಿ, ಆ ವರ್ಣಾಶ್ರಮ ಧರ್ಮಗಳನ್ನು ಅವನ ಪೂಜೆ ಅಂತ ತಿಳ್ಕೊಂಡು, ಅದಕ್ಕೆ ದಾಸ ಹಿಡಿದು ಪ್ರತಿ ಕ್ಷಣಕ್ಕೆ ನೆನೆ ಹರಿಯ, ಪ್ರತಿ ಕ್ಷಣಕ್ಕೆ ನೆನೆ ಲವಕ್ಕೆ ತ್ರುಟಿಗೆ ನೆನೆ, ಇರುಳು ಹಗಲು ನೆನೆ ಹರಿಯ ಮನವೇ. ಏ ಮನಸ್ಸೇ, ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಮಾಡು, ಅವನ ಮರಿಬೇಡ. ಜನ್ಮವನ್ನು ಕೊಟ್ಟವನು ಅವನೇ, ಎಲ್ಲ ಮಾಡ್ತಾ ಇರೋನು ಅವನೇ. ಕರುಣಾ ಸಮುದ್ರನಾಗಿ ನಮ್ಮದು ಕರುಣಾ ಸಂಜೆಯಲ್ಲಿ ಹೇಳ್ತಾ ಇದ್ದಾರೆ, ತಂದೆ ತಾಯಿಗಳನ್ನ ಕೊಟ್ಟಿದ್ದಾನೆ, ಬಂಧು ಬಳಗದವನು ಕೊಟ್ಟಿದ್ದಾನೆ, ಈ ಮನುಷ್ಯ ಶರೀರವನ್ನು ಕೊಟ್ಟಿದ್ದಾನೆ, ಹೊಟ್ಟೆಗೆ ಅನ್ನವನ್ನು ಕೊಟ್ಟಿದ್ದಾನೆ, ಇರಲಿಕ್ಕೆ ಮನೆಯನ್ನು ಕೊಟ್ಟಿದ್ದಾನೆ, ತೊಡಲಿಕ್ಕೆ ಬಟ್ಟೆಯನ್ನು ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ ಪರಮಾತ್ಮ. ನಾವೇನು ಮಾಡಿದ್ದೀವಿ ಹೇಳ್ರಿ? ಮತ್ತಿನ್ನು ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಹೇಳಿ ಇದು ಮಾಡ್ತಾ ಇದ್ದೇ ಹೊರತು ಕೊಟ್ಟದ್ರ ಬಗ್ಗೆ ಎಂದಾದರೂ ಹೇಳಿದ್ದೀರಾ ಅವರಿಗೆ ಥ್ಯಾಂಕ್ ಯು ಅಂತ? ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ದಾಸರು, ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನ, ಅವನೇ ಧರ್ಮ ಅರ್ಥ ಕಾಮ ಮೋಕ್ಷ ಕೊಡುವವನು ಅವನೇ. ಅವನನ್ನು ಭಕ್ತಿಯಿಂದ ಉಪಾಸನೆ ಮಾಡು, ಆಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡ್ತಾನೆ. ಅದನ್ನು ಬಿಟ್ಟು ಧರ್ಮ ಅರ್ಥ ಕಾಮ ಇವುಗಳನ್ನೇ ಬಯಸ್ತಾ ಇದ್ದರೆ ತಗೊಂಡು ನಡಿ ಅಂತ ಹೇಳಿ ನಗುತತಿ ಶೀಘ್ರದಿಂದಲೇ ಅಂತ ಹೇಳ್ತಾ ಇದ್ದಾರೆ. ಅತ್ಯಂತ ಬೇಗದಿಂದ ಕೊಟ್ಬಿಡ್ತಾನಂತೆ ನಗುತ್ತ. ಇಲ್ಲಿ ಸುರಪತನೆಯ ಸುಯೋಧನರಿಗಿತ್ತಂತೆ ಅಂತ ಹೇಳ್ತಾ ಇದ್ದಾರೆ. ಸುರಪತನಯ ಅಂತಂದರೆ ದೇವೇಂದ್ರನ ತನಯನಾಗಿರುವಂಥ ಅರ್ಜುನ. ಕುರುಕ್ಷೇತ್ರಕ್ಕೆ ಯುದ್ಧಕ್ಕೆ ಹೋಗುವ ಮೊದಲು ಅರ್ಜುನ ದುರ್ಯೋಧನರಿಬ್ಬರು ಶ್ರೀಕೃಷ್ಣನಿಂದ ಸಹಾಯ ಬೇಡುವುದಕ್ಕೋಸ್ಕರ ದ್ವಾರಕೆಗೆ ಬರ್ತಾರೆ. ಅಭಿಮಾನ ಅಹಂಕಾರದಿಂದ ದುರ್ಯೋಧನ ಶ್ರೀಕೃಷ್ಣನ ತಲೆ ಹತ್ತಿರ ಬಂದು ಕೂತ್ಕೋತಾನೆ, ಅರ್ಜುನ ಅವನ ಪಾದ ಹತ್ತಿರ ಬಂದು ಕೂತ್ಕೋತಾನೆ. ಪರಮಾತ್ಮನಿಗೆ ಇದೆಲ್ಲ ಗೊತ್ತಿತ್ತು. ಎದ್ದಾಕ್ಷಣ ಮೊದಲು ಕಂಡದ್ದು ಅರ್ಜುನನನ್ನು. ಆವಾಗ ಹೇಳ್ತಾ ಇದ್ದಾನೆ, ಯುದ್ಧದಲ್ಲಿ ನಾನೊಬ್ಬನೇ ಒಂದು ಕಡೆ, ಇನ್ನೊಬ್ಬ ಎಲ್ಲ ಯೋಧರು ಒಂದು ಕಡೆ, ಯಾರು ಬೇಕು ಸ್ವೀಕಾರ ಮಾಡಿರಿ ಅಂತಂದರೆ ದುರ್ಯೋಧನ ಆ ಯೋಧರನ್ನು ಸ್ವೀಕಾರ ಮಾಡ್ತಾನೆ, ಅರ್ಜುನ ನೀನೇ ಬೇಕು ಅಂತೇಳಿ ಶ್ರೀಕೃಷ್ಣ ಸ್ವೀಕಾರ ಮಾಡ್ತಾನೆ. ಈ ರೀತಿಯಾಗಿ ಪರಮಾತ್ಮ ನಗುತತಿ ಶೀಘ್ರದಿಂದಲೇ ಕೊಟ್ಬಿಡ್ತಾನಂತ. ನಿಮಗೇನು ಬೇಕತ್ತು ತಗೋರಿ ಅಂತೇಳಿ. ಅರ್ಜುನ ಕೇಳ್ತಾನೆ, ನಂಗೆ ನೀನೇ ಬೇಕಪ್ಪ, ನಂಗೆ ಮತ್ತೇನೂ ಬೇಕಾಗಿಲ್ಲ. ದುರ್ಯೋಧನ ಆ ಸೈನ್ಯವೆಲ್ಲ ತೆಗೆದುಕೊಂಡು, ಯಾದವ ಸೈನ್ಯವನ್ನು ತೆಗೆದುಕೊಂಡು ಹೋಗ್ತಾನೆ. ಜಗವನೆಲ್ಲವ ನಿರ್ಮಿಸುವ ನಾಲ್ಮಗನೊಳಗೆ ತಾನೆದ್ದು ಸಲಹುವ ಗಗನಕೇಶನುಳಿದ್ದು ಸಂಹರಿಸುವನು ಲೋಕಗಳ ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು ಪೊರೆವ. ಇಲ್ಲಿ ಹೇಳ್ತಾ ಇದ್ದಾರೆ, ಜಗವನ್ನೆಲ್ಲವ ನಿರ್ಮಿಸುವ, ಸೃಷ್ಟಿಯನ್ನು ಮಾಡ್ತಾನೆ ಪರಮಾತ್ಮ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಸರ್ವವೂ ಅವನ ಕೈಯಲ್ಲೇ ಇದೆ.
ಸೃಷ್ಟಿಯನ್ನು ಅವನೇ ಮಾಡ್ತಾನೆ. ನಾಲ್ಮಗನೊಳಗೆ ಇದ್ದು ಸೃಷ್ಟಿಸುವ, ಆಮೇಲೆ ತಾನೆದ್ದು ಸಲಹುವ, ಚತುರ್ಭುಜನಲ್ಲಿ ನಿಂತುಕೊಂಡು ಅವನನ್ನು ನಿಮಿತ್ತ ಮಾಡಿಕೊಂಡು ಈ ಜಗವನ್ನೆಲ್ಲವ ಚೇತನಾಚೇತನ ರೂಪವಾದ ಇಡೀ ವಿಶ್ವವನ್ನೇ ಪರಮಾತ್ಮ ನಿರ್ಮಿಸುವ, ಸೃಷ್ಟಿ ಮಾಡ್ತಾನೆ. ತಾನೆದ್ದು ಸಲಹುವ, ಸ್ವತಃ ತಾನೇ ರಕ್ಷಣೆ ಮಾಡ್ತಾನೆ. ಗಗನಕೇಶನುಳಿದ್ದು ವ್ಯೋಮಕೇಶ ಅನಿಸಿಕೊಂಡಂತಹ ರುದ್ರದೇವರಲ್ಲಿ ನಿಂತುಕೊಂಡು ಸಂಹರಿಸುವನು ಲೋಕಗಳ. ಹೇಳ್ತಾ ಇದ್ದಾನೆ, ಲೋಕಗಳನ್ನು ನಾಶಪಡಿಸ್ತಾನೆ. ಬ್ರಹ್ಮದೇವರಲ್ಲಿ ಬ್ರಹ್ಮರೂಪದಿಂದಲೂ ರುದ್ರನಲ್ಲಿ ಶಿವರೂಪದಿಂದಲೂ ಎದ್ದು ತಾನೇ ಪರಮಾತ್ಮ ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಸರ್ವವೂ ಅವನ ಕೈಯಲ್ಲೇ ಇದೆ. ಸ್ವಗತ ಭೇದ ವಿವರ್ಜಿತ, ಪರಮಾತ್ಮನ ಮೂಲ ರೂಪಕ್ಕೂ ಹಾಗೂ ಅವತಾರ ರೂಪಕ್ಕೂ ಪರಸ್ಪರ ಭೇದವಿಲ್ಲ. ಸರ್ವಗ ಅಂದರೆ ಸರ್ವತ್ರದಲ್ಲಿ ವ್ಯಾಪಿಸಿದ್ದಾನೆ. ಸದಾನಂದೈಕ ದೇಹ, ಜ್ಞಾನಾನಂದಮಯ ಶರೀರವುಳ್ಳವನು. ಬಗೆ ಬಗೆಯ ನಾಮದಲ್ಲಿ ಕರೆಸುವ, ಅನಂತ ಹೆಸರುಗಳಿಂದ ಕರೆಸಿಕೊಳ್ಳುತ್ತಾ ಅನಂತ ನಾಮವುಳ್ಳವನಾಗಿದ್ದಾನೆ. ಭಕ್ತರನ್ನು ಪೊರೆವ, ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಅನಂತ ರೂಪದಿಂದ ಅನಂತ ನಾಮದಿಂದ ಅಂತರ್ಯಾಮಿಯಾಗಿದ್ದುಕೊಂಡು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಸರ್ವ ಅವನ ಕೈಯಲ್ಲೇ ಇದೆ. ಎಲ್ಲವನ್ನು ಅವನೇ ಮಾಡ್ತಾನೆ. ಅನಂತ ನಾಮಗಳಿಂದ ಇದ್ದು ಭಕ್ತರನ್ನು ರಕ್ಷಣೆ ಮಾಡ್ತಾನೆ. ಅಜಾಮೇಳ ನಾರಾಯಣ ಕೆಲವರು ಭಗವನ್ ನಮಸ್ತೆ ಅಂದರೆ ಓಡಿ ಬರಲಿಲ್ಲೇನು? ಅನಂತ ನಾಮವುಳ್ಳಂತಹ ಪರಮಾತ್ಮನ ನಾಮಗಳನ್ನು ಯಾವಾಗಲೂ ಸ್ಮರಣೆ ಮಾಡ್ತಾ ಇರು. ಕರುಣಾಸಂಧಿ ಹೇಳಿದ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ಬಂದು ನಿನ್ನನ್ನು ರಕ್ಷಣೆ ಮಾಡ್ತಾನೆ. ಒಬ್ಬನಲ್ಲಿ ನಿಂತಾಡುವನು ಮತ್ತೊಬ್ಬನಲ್ಲಿ ನೋಡುವನು, ಬೇಡುವನೊಬ್ಬನಲ್ಲಿ ನೀಡುವನು, ಮಾತಾಡುವನು ಬೆರಗಾಗೆ. ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನು ಲೆಕ್ಕಿಸನು, ಲೋಕದೊಳೊಬ್ಬನೇತ ಬಾಧ್ಯ ಬಾಧಕನಾಹ ನಿರ್ಭೇತ. ನೋಡ್ರಿ ಪರಮಾತ್ಮ ಎಂಥವನಿದ್ದಾನೆ, ಅಂತರ್ನಿಯಾಮಕನಾಗಿದ್ದುಕೊಂಡು ಶ್ರೀಮದಾಚಾರ್ಯ ಹೇಳ್ತಾರೆ, ಬಾಧ್ಯರಲ್ಲಿ ಅಂತರ್ನಿಯಾಮಕನಾಗಿದ್ದ ಬಾಧ್ಯನೆಂದು, ಬಾಧಕರಲ್ಲಿ ನಿಂತಿರುವುದರಿಂದ ಬಾಧಕನೆಂದು ಕರೆಸಿಕೊಡ್ತಾನೆ ಹೊರತು ಕಣ್ಣಿಗೆ ಕಾಣುವಂತಹ ಬಾಧೆಗಳು ಅವನಿಗೆ ಎಂದೂ ಯಾವ ಕಾಲಕ್ಕೂ ಇಲ್ಲ. ಹೇಳ್ತಾ ಇದ್ದಾನೆ. ಒಬ್ಬನಲ್ಲಿ ನಿಂತಾಡುವನು, ಒಬ್ಬನಲ್ಲಿ ನಿಂತು ನಡೆಸುವ ಕೆಲಸ ನಿಲ್ಲುವ ಕೆಲಸ ಎಲ್ಲ ಮಾಡ್ತಾನೆ. ಮತ್ತೊಬ್ಬರ ಕಣ್ಣಿನಲ್ಲಿದ್ದುಕೊಂಡು ಎಲ್ಲರ ಕಣ್ಣಲ್ಲಿ ಅವನೇ ಇದ್ದ, ಆ ನೋಡಿಸುವ ಕೆಲಸವನ್ನು ಅವನು ಮಾಡ್ತಾನೆ. ಕಿವಿಯಲ್ಲಿದ್ದುಕೊಂಡು ಕೇಳಿಸುವ ಕೆಲಸವನ್ನು ಅವನೇ ಮಾಡ್ತಾನೆ. ಅವನೇ ಚಕ್ಷು ಶ್ರೋತ್ರವಾಕ್ಯ ಅಂತ ಎಲ್ಲ ಶಬ್ದಗಳಿಂದ ಅವನೇ ಕರೆಸಿಕೊಂಡು ಅಲ್ಲಿ ಅವನೇ ವ್ಯಾಪ್ತನಾಗಿದ್ದುಕೊಂಡು ಎಲ್ಲವನ್ನು ಅವನೇ ಮಾಡ್ತಾನೆ. ಅಬ್ಬರದ ಹೆದ್ದೈವನಿವ ಇನ್ನೊಬ್ಬರನ್ನು ಲೆಕ್ಕಿಸನು. ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ಬಿಂಬರೂಪಿಯಾಗಿದ್ದುಕೊಂಡು ಆಯಾ ಜೀವಿಗಳ ಅವರ ಕರ್ಮಕ್ಕನುಸಾರವಾಗಿ ಆಯಾ ಜೀವಿಗಳಲ್ಲಿದ್ದು ಅವರಿದ್ದ ಕರ್ಮಗಳನ್ನು ಮಾಡಿಸ್ತಾನೆ. ಇನ್ನೊಬ್ಬರನ್ನು ಮತ್ತೊಬ್ಬರನ್ನು ಲೆಕ್ಕಿಸನು. ಇವ್ರು ನನಗೆ ಬೇಕಾಗಿದೆ, ಇವ್ರಿಗೆ ಹೀಗೆ ಮಾಡಬೇಕು, ಅವರೇನು ಅನ್ಕೋತಾರೇನು, ಇವರೇನು ಅನ್ಕೋತಾರೇನು, ಇವ್ರಿಗೆ ಮಾಡಬಾರ್ದು, ಇದೆಲ್ಲ ಏನಿಲ್ಲ. ಆಯಾ ಜೀವಿಗಳ ಕರ್ಮಕ್ಕನುಸಾರವಾಗಿ ಆ ಜೀವಿಗಳಲ್ಲಿದ್ದು ಮಾಡಿಸ್ತಾನೆ ಪರಮಾತ್ಮ.
ಹೇಳ್ತಾ ಇದ್ದಾರೆ, ಅಬ್ಬರದ ಹೆದ್ದೈವಿನ ಮತ್ತೊಬ್ಬರನ್ನು ಲೆಕ್ಕಿಸನು. ಯಾರನ್ನು ಲೆಕ್ಕಿಸೋದಿಲ್ಲ ಪರಮಾತ್ಮ. ಸರ್ವೋತ್ತಮನಾಗಿರುವಂತಹ ಪರಮಾತ್ಮ ಆಯಾ ಜೀವಿಗಳ ಕರ್ಮಕ್ಕನುಸಾರವಾಗಿ, ಅವರ ಪ್ರಯತ್ನಕ್ಕನುಸಾರವಾಗಿ ಅವರಲ್ಲಿ ನಿಂತು ಮಾಡಿಸಿ ಅವರಿಗೆ ಆ ಫಲವನ್ನು ಕೊಡ್ತಾನೆ. ಸರ್ವೋತ್ತಮ ಲೋಕದೊಳೊಬ್ಬನೇ ತಾ ಬಾಧ್ಯ ಬಾಧಕನಾಹ. ಪರಮಾತ್ಮ ಬಾಧ್ಯ ವಸ್ತುಗಳಲ್ಲಿಯೂ ಇದ್ದಾನೆ, ಬಾಧಕ ವಸ್ತುಗಳಲ್ಲಿಯೂ ನಿಯಾಮಕನಾದುದರಿಂದ ಬಾಧ್ಯ ಬಾಧಕ ಅಂತ ಕರೆಸ್ಕೊಡ್ತಾನೆ ಹೊರತು ಅವನಿಗೆ ಯಾವ ಬಾಧೆಯೂ ಇಲ್ಲ, ಸರ್ವಥಾ ಎಂದು ಯಾವ ಕಾಲಕ್ಕೂ ಇಲ್ಲ. ಭವಿಷ್ಯತ್ ಪರ್ವದಲ್ಲಿ ಹೇಳಿದ್ದಾರೆ, ಭಾಗವತ ಸಪ್ತಸ್ಕಂದರಲ್ಲಿ ಹೇಳಿದ್ದಾರೆ. ಬಾಧ್ಯ ಬಾಧಕರಲ್ಲಿ ನಿಂತು ನಿಯಮಿಸುವುದರಿಂದ ಬಾಧ್ಯ ಬಾಧಕ ಅಂತ ಕರೆಸ್ಕೊಳ್ತಾನೆ. ನಿರ್ಭೇತ, ಯಾರಿಗೂ ಹೆದರೋದಿಲ್ಲ. ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮ ಆಯಾ ಜೀವಿಗಳಲ್ಲಿದ್ದುಕೊಂಡು ಆಯಾ ಜೀವಿಗಳ ಕರ್ಮಕ್ಕನುಸಾರವಾಗಿ ಅವರಲ್ಲಿ ನಿಂತು ಕರ್ಮಗಳನ್ನು ಮಾಡಿಸ್ತಾನೆ. ಆದ್ದರಿಂದ ಅವ್ರಿಗೆ ಹಂಗೆ ಮಾಡಿಸ್ತಾನೆ, ನಮ್ಗೆ ಹಿಂಗೆ ಮಾಡಿಲ್ಲ. ಅವರ ಕರ್ಮಕ್ಕನುಸಾರವಾಗೇ ಮಾಡಿಸ್ತಾನೆ. ಶರಣ ಜನಮಂದಾರ ಶಾಶ್ವತ ಕರುಣಿ ಕಮಲಾಕಾಂತ ಪರಕಾಮದ ಪರಮ ಪಾವನತರ ಸುಮಂಗಳ ಚರಿತ ಪಾರ್ಥ ಸಖ ನಿರುಪಮಾನಂದಾತ್ಮ ನಿರ್ಗತ ದುರಿತ ದೇವವರೆಣ್ಯನೆಂದ ಅದರದಿ ಕರೆಯಲು ಬಂದೊದಗವನು ತನ್ನವರ ಬಳಿಗೆ. ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡ್ರಿ. ಒಂದೊಂದು ಪದ್ಯದಲ್ಲಿಯೂ ಕರುಣಾಸಂಧಿಯಲ್ಲಿ ಆ ಪರಮಾತ್ಮ ಎಂಥವನು ಅಂತ ಅನ್ನುವುದನ್ನು, ಎಷ್ಟು ಕರುಣಾ ಸಮುದ್ರನಾಗಿದ್ದಾನೆ, ತನ್ನ ಭಕ್ತರನ್ನು ಯಾವ ರೀತಿ ರಕ್ಷಣೆ ಮಾಡ್ತಾನೆ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಒತ್ತಿ ಬಹ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯ ಮಂಗಳ ಹರಿಕಥಾಮೃತ ಸಾರ ಪಠಿಸುವರ.